ತುಂಬಾ ಚೆನ್ನಾಗಿತ್ತು ಸರ್. ನಾವು ಮಫ್ತಿನೇ ಎಲ್ಲಾ ಕವರ್ ಮಾಡ್ಬಿಟ್ಟಿದ್ದಾರೆ, ಎಲ್ಲಾ ಟಾಪಿಕ್ಸ್. ಬೇರೆ ಹೊಸದಾಗಿ ಏನ್ ತೋರಿಸ್ಬೋದು, ಶಿವಣ್ಣನ್ ಮ್ಯಾನರಿಸಮ್ ಆಗ್ಲಿ ಏನ್ ತೋರಿಸ್ಬೋದು ಅನ್ನೋ ಡೌಟ್ ಇತ್ತು. ಅಷ್ಟೇ ಮಫ್ತಿಲಿ ಏನ್ ಕ್ಯಾರಿ ಮಾಡಿದ್ರು ಅದೇ ತರ ಕ್ಯಾರಿ ಮಾಡ್ಕೊಂಡ್ ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನಮ್ಗಂತೂ ತುಂಬಾ ಖುಷಿ ಆಯ್ತು ಸರ್. ಫಿಲಂ ತುಂಬಾ ಚೆನ್ನಾಗಿದೆ. ನರ್ತನ್ ಅವರು ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಶಿವಣ್ಣನ್ ಕೇಳಂಗೆ ಎಲ್ಲ ಬ್ಲಡ್ ಅಲ್ಲೇ ಬಂದಿದೆ ಸರ್. ಬಟ್ ಏನು ಅಂದ್ರೆ ಕನ್ನಡಿಗನಾಗಿ ಕನ್ನಡಿಗರನ್ನ ಕೇಳ್ಕೊತಾ ಇದ್ದೀನಿ. ಸಿನಿಮಾ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ಕೂತ್ ನೋಡ್ಬೋದು. ಸ್ವಲ್ಪ ಮುಜುಗರ ಆಗುತ್ತೆ, ಯಾಕಂದ್ರೆ ಲಾಂಗು ಮಚ್ಚು ಶಿವಣ್ಣ ಮೂವಿ ಅಂತಂದ್ರೆ ಲಾಂಗು ಮಚ್ಚು ಜಾಸ್ತಿ ಇರುತ್ತೆ. ಶಿವಣ್ಣ ಫಸ್ಟ್ ಹಾಫ್ ಅಲ್ಲಿ ಅಡ್ವೊಕೇಟ್ ಆಗಿರ್ತಾರೆ, ಸೆಕೆಂಡ್ ಹಾಫ್ ಅಲ್ಲಿ ಒಬ್ಬ ಗ್ಯಾಂಗ್ಸ್ಟರ್ ಬದಲಾಗ್ತಾರೆ. ಶಿವಣ್ಣ ಜನಗಳಿಗೋಸ್ಕರ ತನ್ನ ಫ್ಯಾಮಿಲಿನೇ ಕಳ್ಕೊತಾರೆ, ತನ್ನ ಭಾವನೆ ಶಿವಣ್ಣ ಕೊಲೆ ಮಾಡ್ತಾರೆ. ಸೊ ಆ ಸಿನಿಮಾ ಯಾಕೆ ಅಂತಂದ್ರೆ ಎಲ್ರು ಬಂದು ಸಿನಿಮಾ ನೋಡಿ, ಚೆನ್ನಾಗಿದೆ. ಶಿವಣ್ಣ ತುಂಬಾ ಕಂಬ್ಯಾಕ್ ಆಗಿದ್ದಾರೆ ಮತ್ತೆ. ಬೇರೆ ತಿರಣಗಲ್ ಮೂವಿ ಶಿವಣ್ಣಂಗೆ ಒಂದು ದೊಡ್ಡ ಸಕ್ಸಸ್ ಅನ್ನ ತಂದ್ಕೊಡುತ್ತೆ ಅಂತ ಹೇಳ್ತಾ ಇದ್ದೀವಿ. ಈ ವಯಸ್ಸಲ್ಲೂ ಅವ್ರು ಯಾವ್ದಾದ್ರು ಚಿರಯುವಕನೇ, ಬಟ್ ಈ ಮೂವಿಯಲ್ಲಿ ಪ್ರತಿ ಸೀನ್ ಅಲ್ಲೂ ನನಗೆ ಗೂಸ್ ಬಂಪ್ಸ್ ಬಂತು. ಲೈಕ್ ಒಂದು ಕಂಪ್ಲೀಟ್ ಆಕ್ಷನ್ ಸಿನಿಮಾ. ಶಿವಣ್ಣನ ಟ್ಯಾಲೆಂಟ್ ತುಂಬಾ ಇದೆ ಅವ್ರಿಗೆ. ಶಿವಣ್ಣನ ಟ್ಯಾಲೆಂಟ್ 100% ಯೂಸ್ ಮಾಡಿರೋಲ್ಲಿ ನನ್ನ ಪ್ರಕಾರ ಒಂದು ಉಪೇಂದ್ರ ಅವರು, ಇನ್ನೊಂದು ಸೂರ್ಯ ಅವರು. ಅದು ಏನು ನೆನಪಕ್ಕೆ ಬರ್ತಿಲ್ಲ, ಬಟ್ ನರ್ತನ್ ಅವರು 100% ಟ್ಯಾಲೆಂಟ್ ಯೂಸ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಸಿನಿಮಾ. ಆಕ್ಷನ್ ಸೀಕ್ವೆನ್ಸ್ ಅಂತ ನೆಕ್ಸ್ಟ್ ಲೆವೆಲ್ ಇದೆ, ಟಾಪ್ ನಾಚ್ ಇದೆ. ಒಂಥರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಮ್ಯಾಚ್ ಆಗುತ್ತೆ ಸಿನಿಮಾ. ಇಲ್ಲ, ಡೈಲಾಗ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಲೈಕ್ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಎಲ್ಲೂ ನಿಮ್ಗೆ ಡೈಲಾಗ್ಸ್ ಓವರ್ ರೇಟೆಡ್ ಅನ್ಸಲ್ಲ. ಆ ಒಂದು ಕಾನ್ಸಿಕ್ವೆನ್ಸಸ್ ಗೆ ಮ್ಯಾಚ್ ಆಗುತ್ತೆ. ತುಂಬಾ ಒಂದು ಎಫೆಕ್ಟಿವ್ ಆಗಿ ಕೊಟ್ಟಿದ್ದಾರೆ. ಬಹಳ ಖುಷಿ ಆಯ್ತು. 10 o'clock ನೋಡ್ಬೇಕು ಅಂತ ಇದ್ದೀನಿ. ಹೌದೌದು. ಶಿವಣ್ಣಂದು ಒಂದು ಲಾಂಗ್ ಅಂತ ಒಂದು ಲೆಗಸಿ ಇದೆ. ಶಿವಣ್ಣ ಹಿಡಿದ್ರೆ ಅದು ಒಂದು ತೂಕ ಇರೋದು. ಬಟ್ ಒಂಥರ ತುಂಬಾ ಖುಷಿ ಆಯ್ತು. ಸ್ಪೀಚ್ಲೆಸ್. ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಮಫ್ತಿ ಪ್ರೀಕ್ವೆಲ್, ಯಾಕಂದ್ರೆ ಮಫ್ತಿ ಅದು ಇಂಟರ್ವಲ್ ಆರ್ಭಟ ಬೈರತಿರೋದು ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಕುತೂಹಲ ಇರುತ್ತೆ ಅಂತ ಅದ್ಭುತ ಫಿಲ್ಮ್ಗೆ ಪ್ರೀಕ್ವೆಲ್ ಹೆಂಗಿರ್ತಪ್ಪ ಅಂತ. ಬಟ್ ಆ ಸಿಂಕ್ ಮಾತ್ರ ಬೋರ್ ಆಗ್ತದೆ, ಪ್ರೇಕ್ಷಕರು ಬೋರ್ ಆಗ್ಬರೋ ಅದ್ಭುತ ಕಂಡುಕೊಂಡಿರ್ತಾರೆ. ಡೈಲಾಗ್ಗಳು ಬೆಂಕಿ ಡೈಲಾಗ್ಗಳು ಸರ್. ನಿಜಕ್ಕೂ ಒಳ್ಳೆ ಫ್ಯಾಮಿಲಿ ಸ್ಟೋರಿ ಚೆನ್ನಾಗಿದೆ. ಮಣ್ಣಿಗಾಗಿ ಮನುಷ್ಯ, ಹಣಕ್ಕಾಗಿ ಮನುಷ್ಯ, ಅಧಿಕಾರಕ್ಕಾಗಿ ಮನುಷ್ಯ, ನಟನೆಗಾಗಿ ನಮ್ ಶಿವಣ್ಣ. 67 ಈ ಕ್ರೇಜ್ ಇದೆ ಅಂದ್ರೆ ಈ ಗೋಸ್ಟ್ ಅಲ್ಲಿ 12 ಗಂಟೆ ಶೋಗೆ, ಸಂತೋಷ 12 ಶೋಗೆ ಮುಗಿಬಿಟ್ಟಿದ್ರು. ಬೆಳಗ್ಗೆ ಜಾವ 6 ಗಂಟೆ ಶೋಗೆ ಬಂದಿದ್ರೆ 62 ಅಲ್ಲ 72 ಶಿವಣ್ಣನ ಕತ್ತಿ ಇದ್ದೇ ಇರುತ್ತೆ. ಜೈ ಶಿವಣ್ಣ, ಜೈ. ಹೌದು, ಶಿವಣ್ಣನ್ ಕಣ್ಣು, ಶಿವಣ್ಣನ್ ಮಚ್ಚು ಇಂಡಿಯಲ್ಲೇ ನೋ ರಿಪ್ಲೇಸ್ಮೆಂಟ್. 1995 ಅಲ್ಲಿ ನಮ್ ಬಾಸ್ ಉಪೇಂದ್ರ ಕೊಟ್ಟಿದ್ ಮಚ್ಚು ಇನ್ನ 5 ಟಿಕೆಟ್ ಹೋದ್ರು ಯಾರು ರಿಪ್ಲೇಸ್ಮೆಂಟ್ ಆಗಲ್ಲ. ಶಿವರಾಜ್ ಕುಮಾರ್ ಒಬ್ರೆ. ಆ ಆಕ್ಟಿಂಗ್ ಅವ್ರಿಗೆ 63 ಅಲ್ಲ, ಇನ್ನ 83 ವರ್ಷ ಆದ್ರೂ ಅವ್ರು ಇದೇ ಆಕ್ಟಿಂಗ್ ಮಾಡೇ ಮಾಡ್ತಾರೆ ಸರ್. ಡೈಲಾಗ್ಸ್ ಗಿನ್ನ ಕಣ್ಣು, ಮಾಸ್ ಲುಕ್ ಸಾಕು ಸರ್. ಡೈಲಾಗ್ಸ್ ಬೇಡ, ಮಾಸ್ ಶಿವಣ್ಣ ಒಬ್ರೆ. ರೆಕಾರ್ಡ್ ನಲ್ಲಿ ಇದೊಂದು ಮೂವಿ ಸೇರ್ತೈತಿ. ಒಂದು ಓಂ, ಜೋಗಿ, ಮಸ್ತಿ, ಭೈರತಿ ರಣಗಲ್ಲು, ಇನ್ನೊಂದು ಟಗರು. 5 ಮೂವಿ, ಶಿವಣ್ಣಂದ 5 ಮೂವಿ ಸರ್. ಬುಕ್ ಆಫ್ ರೆಕಾರ್ಡ್ ನಲ್ಲಿ ಇದೊಂದು ಮೂವಿ ಸೇರ್ತಾ ಇದೆ. ಭೈರತಿ ರಣಗಲ್ ಒಂದು ಮೂವಿ ಸೇರ್ತಾ ಇದೆ. ಶಿವಣ್ಣ ಒಬ್ನೇ ಸರ್. ಶಿವನು ಒಬ್ನೇ, ಶಿವಣ್ಣನು ಒಬ್ನೇ, ಶಿವನು ಒಬ್ನೇ, ಶಿವಣ್ಣನು ಒಬ್ನೇ, ಶಿವನು ಒಬ್ನೇ, ಶಿವಣ್ಣನು ಒಬ್ನೇ. ಜೈ ಶಿವಣ್ಣ. ಶಿವಣ್ಣನ ಮುಂದೆ ಯಾವ ಗಾಂಡನ ಮಕ್ಕಳು ಲಾ ಹಿಡಿಯಕ್ಕೆ ಯಾವನೂ ಇಲ್ಲ. ಶಿವಣ್ಣ ಶಿವಣ್ಣನ ಮುಂದೆ ಯಾವ ಗಾಂಡನ ಮಕ್ಕಳು ಇಲ್ಲ ಲಾ ಹಿಡಿಯೋದ್ರಲ್ಲಿ. ಶಿವಣ್ಣನೇ ಸರ್. ಇನ್ನು ಆ ಓಂ ಪಿಕ್ಚರ್ ಅಲ್ಲಿ ಏನ್ ಕ್ರೇಜ್ ಶುರು ಮಾಡಿದ್ರೆ ಅದೇ ಕ್ರೇಜ್ ಇನ್ನೂ ಇದೆ ಸರ್. ಇದನ್ನ ಬೆಳೆಸ್ಕೊಂಡು ಹೋಗ್ತಾ ಇದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹೆಂಗೆ ಅಭಿನಯಗಳು ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಇನ್ನೊಂದು ಮಟ್ಟದಲ್ಲಿ ದೊಡ್ಡ ಲೆವೆಲ್ ಮಾಡಿದ್ದಾರೆ. ಇವರು ಕೂಡ ಹೆಂಗಾಗಿ ಆಗಿದ್ದಾರೆ ಅನ್ನೋದಕ್ಕೆ ಪಿಕ್ಚರ್ ಸಾಕ್ಷಿಯಾಗಿದೆ. ತುಂಬಾ ಅದ್ಭುತವಾಗಿ ಬಂದಿದೆ ಸರ್. ಬಾಬು ನಮ್ಮ ಬಾಸ್ ಶಿವಣ್ಣ, ಜೈ.
ಭೈರತಿ ರಣಗಳೆಲ್ಲ ಭೈರತಿ ಮೈಲಿಗೆಲ್ಲಾಗುತ್ತೆ ಈ ಸಿನಿಮಾ. ನಿಜವಾಗ್ಲೂ ಶಿವಣ್ಣನ ಸಕ್ಕಲಾಗಿತ್ತು. ಆ ಕ್ಲೈಮ್ಯಾಕ್ಸ್ ಇಂಟ್ರೋಲ್ ಬ್ಲಾಕ್ ಅಂತೂ ಚಿಂದಿ ಸೂಪರ್ ಆಗಿತ್ತು.